ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಪಾರ್ಟ್ 2 ಸೀರೀಸ್ ಆಫ್ ಸಮ್ಮರ್ ವೆಕೇಷನ್. ಸೊ ರಾಣಿನ ಸಮಾಧಿನ ನೋಡಿಕೊಂಡು ನಾವು ನಾನ್ ಸ್ಟಾಪ್ ಬಂದಿದ್ದೆ ರೆಸಾರ್ಟ್ಗೆ. ಈ ರೆಸಾರ್ಟ್ ಹೆಸರು ಮಂತ್ರ ಜಂಗಲ್ ರೆಸಾರ್ಟ್ ಅಂತ. ವ್ಯೂ ವಾಸ್ ಸೋ ಬ್ಯೂಟಿಫುಲ್. ಆಮೇಲೆ ರೆಸಾರ್ಟ್ ಕೂಡ ತುಂಬ ಹೈಜೀನ್ ಮೇಂಟೈನ್ ಮಾಡಿದರು, ಎಲ್ಲ ಕಡೆ ಗ್ರೀನರಿ. ಸೊ ಅಲ್ಲಿ ನಾವು ಹೋಗಿದ ತಕ್ಷಣ ಇವ್ರು 3 ಜನ ಕ್ಯಾರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಿಂಗೆ ಹೊಡಿತಾರೆ ಯಾರಣ್ಣ. ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ದ ರೆಸಾರ್ಟ್. ಇದು ನಾವು ಸ್ವಲ್ಪ ಮುಂದೆ ಹೋಗಿ ರೈಟ್ ಅಂತ ತೊಗೊಂಡ್ರೆ ಅಲ್ಲೇ ನಮ್ಮ ರೂಮ್. ನನ್ನ ಮಗಳು ಮಿಶಿತಾ ಅಂತೂ ಫುಲ್ ಎಕ್ಸೈಟ್ಮೆಂಟು, ಪೂಲ್ಗೆ ಎಂಟ್ರಿ ಯಾವಾಗ ಆಗ್ತೀನೋ ಅಂತ ಅಂದ್ಬಿಟ್ಟು. ಅವಳ ಎಕ್ಸೈಟ್ಮೆಂಟಿಗೆ ಬ್ರೇಕೇ ಇರಲಿಲ್ಲ ಅಂತ ಹೇಳ್ಬೋದು. ಹಲೋ ಹಲೋ, ಗುಡ್ ಈವ್ನಿಂಗ್. ಇದು ನಮ್ಮ ರೂಮ್ ಆಗಿದೆ. ಈ ಥರನೇ 2 ರೂಮ್ ತೊಗೊಂಡಿದ್ವಿ, ಯಾಕಂದರೆ 5 ಅಡಲ್ಟ್ಸ್ ವಿತ್ 1 ಕಿಡ್ ಅಲ್ಲ, 1 ರೂಮ್ ಸಾಕಾಗಲ್ಲ ಅಂದ್ಬಿಟ್ಟು 2 ರೂಮ್ಸ್ನ ತೊಗೊಂಡಿದ್ವಿ. ಸೊ ದಿಸ್ ಇಸ್ ದ ರೂಮ್. ಮಿಶಿತಾ ಅಂತೂ ಫುಲ್ ಎಕ್ಸೈಟ್ಮೆಂಟ್ ನೋಡಿ, ಆಗಲೇ ಡ್ರೆಸ್ ಚೇಂಜ್ ಮಾಡಿ ಹೊರಟೇ ಬಿಟ್ಟರು. ಡ್ಯಾಡಿ ಮತ್ತು ಮಿಶಿತಾ ಇಬ್ಬರು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋದರು. ನಾನು ಚಿನ್ನ ಮತ್ತು ದಿನೂ ಎಲ್ಲ ಆಮೇಲೆ ಸ್ವಲ್ಪ ಹೊತ್ತು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಆಮೇಲೆ ಪೂಲ್ ಹತ್ರ ಹೋದ್ವಿ. ಐ ವಾಸ್ ವೆರಿ ಮಚ್ ಸ್ಕೇರಿ. ನನಗೇನೋ ವಾಟರ್ ಫೋಬಿಯಾ. ನನಗಂತೂ ವಾಟರಲ್ಲಿ ಇಳಿಬೇಕನ್ನೋದು ಇಷ್ಟನೇ ಇರಲಿಲ್ಲ. ಫಸ್ಟು ನಾನು ಬೇಬಿ ಪೂಲ್ ಇಳಿದಿದ್ದೆ, ಅದಾದಮೇಲೆ ಮಮ್ಮಿ ನಾನು ಎಲ್ಲ ಏನಾಗಲ್ಲ ಬಾ ಅಂತ ಅಂದ್ಬಿಟ್ಟು ಅಡಲ್ಟ್ ಪೂಲ್ಗೆ ಕರ್ಕೊಂಡ್ರು. ನನಗೇನೋ ಒಂಥರ ವಾಟರ್ ಫೋಬಿಯಾ. ನಾವೆಲ್ಲ ಆಲ್ಮೋಸ್ಟ್ 1.5 hour ಇದ್ವಿ ಪೂಲಲ್ಲಿ. ಬಟ್ ಮಿಶಿತಾ ಅಂತೂ ಆಲ್ಮೋಸ್ಟ್ 2.5 hours ಏನೋ ಪೂಲಲ್ಲೇ ಇದ್ದರು. ಆಮೇಲೆ ಡ್ಯಾಡಿ ಹೋಗಿ ಸಾಕು ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದ ಮೇಲೇ ಶಿ ಕೇಮ್ ಔಟ್ ಆಫ್ ದ ಪೂಲ್. ಅದಾದಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ದೆನ್ ವಿ ಕೇಮ್ ಫಾರ್ ಕಾಫಿ. ಈ ರೆಸಾರ್ಟಲ್ಲಿ ಅಷ್ಟೊಂದು ಇಂಡೋರ್ ಆ್ಯಕ್ಟಿವಿಟೀಸ್ ಇಲ್ಲ ಅಂತ ಅಂದ್ರೂ ಮಕ್ಳಿಗೆ ಎಂಟರ್ಟೈನ್ ಆಗುವಂಥದ್ದು ಇತ್ತು. ಈ ಬೋ ಆ್ಯಂಡ್ ಆರೋ ಆ್ಯಕ್ಟಿವಿಟಿ ಡ್ಯಾಡಿ ಒಂದೇ ಸತಿ ಮಿಶಿತಂಗೆ ಹೇಳ್ಕೊಟ್ಟಿದ್ದು. ಅದಾದಮೇಲೆ ಮಿಶಿತಾ ಕ್ಯಾಚ್ಡ್ ಅಪ್ ವೆರಿ ವೆಲ್ ಆ್ಯಂಡ್ ಶಿ ಡಿಡ್ ಅಲೋನ್. ಮಿಶಿತಾ ಅಂತೂ ಯಾರಿಗೂ ಬೋ ಆ್ಯಂಡ್ ಆರೋ ಕೊಡ್ತಾನೆ ಇರಲಿಲ್ಲ. ಅದಾದಮೇಲೆ ಎಲ್ಲ ಟರ್ನ್ ವೈಸ್ ಅಂತ ಅಂದ್ಬಿಟ್ಟು ಶುರು ಮಾಡ್ಕೊಂಡ್ರು. ಮಿಶಿತಾ ಆದಮೇಲೆ ಮಮ್ಮಿ ಬಂದರು ನೋಡಿ, ಆಮೇಲೆ ಮಮ್ಮಿ ಹತ್ರ ಕಿತ್ಕೊಂಡ್ಬಿಟ್ರು ಒಂದೇ ಸತಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ಶಿ ಓನ್ಲಿ ಕಂಟಿನ್ಯೂ ಟು ಪ್ಲೇ. ನನಗೆಲ್ಲೋ ರೇರ್ಗೆ ಕೊಡಮ್ಮ ನಾನು ಆಡ್ತೀನಿ ಅಂತ ಅಂದಮೇಲೆ ಶಿ ಗೇವ್ ಟು ಮೀ. ಬೋ ಆ್ಯಂಡ್ ಆರೋ ಆ್ಯಕ್ಟಿವಿಟಿ ಆದಮೇಲೆ ಬ್ಯಾಡ್ಮಿಂಟನ್ ಇತ್ತು. ಸೊ ಬ್ಯಾಡ್ಮಿಂಟನ್ ಸ್ವಲ್ಪ ಹೊತ್ತು ಆಡಿ ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ನಾವೆಲ್ಲ ಮಾತಾಡಿ ತುಂಬ ದಿನ ಆಗಿತ್ತು. ಸೊ ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ಅಷ್ಟೊತ್ತಿಗೆ ಊಟ ಟೈಮ್ ಆಗಿತ್ತು, 9 o'clock ಆಗಿತ್ತು. ಸೊ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ರೆಸಾರ್ಟ್ ವ್ಯೂ ಚೆನ್ನಾಗಿತ್ತು ಅಂದ್ಬಿಟ್ಟು 2 ರೌಂಡ್ ವಾಕಿಂಗ್ನ ಮಾಡಿಬಿಟ್ಟು ವಿ ವೆಂಟ್ ಫಾರ್ ಸ್ಲೀಪ್. ದಿಸ್ ವಾಸ್ ದ ಮಾರ್ನಿಂಗ್ ವಿಡಿಯೋ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಡ್ಯಾಡಿ ಆಲ್ಮೋಸ್ಟ್ ಆಗಲೇ ಎದ್ದಿದ್ರು. ನಮಗೆಲ್ಲ ಕಾಫಿ ಸರ್ವ್ ಮಾಡ್ತಾಯಿದ್ದಾರೆ ಡ್ಯಾಡಿ, ಕಾಫಿ ಮತ್ತು ಟೀ. ಅಮ್ಮ ನಾವೆಲ್ಲ ಹೋಗೋಣ ಇವಾಗ, ನಡೀರಿ ಬಿಟ್ಟು ಹೋಗೋಣ. ನಾನು ಬಿಡಲ್ಲ, ಸುಮ್ಮನೆ ವಿಲ್ ಗೋ. ಕಾಫಿ ಕುಡ್ದು ಮತ್ತೆ ಮಿಶಿತಾ ಬೋ ಆ್ಯಂಡ್ ಆರೋ ಆಡೋಕ್ಕೆ ಹೋದ್ರು. ಅದನ್ನು ಮುಗಿಸ್ಕೊಂಡು ಟೈಮ್ ಆಲ್ಮೋಸ್ಟ್ ಆಗಿತ್ತು 9:30, 10 o'clock ಆಗಿತ್ತು. ಸೊ ಬ್ರೇಕ್ಫಾಸ್ಟಿಗೆ ಬಂದ್ವಿ, ಯಾಕಂದರೆ ನಾವು ಅಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಆಡೋಕ್ಕೆ ಹೋಗಬೇಕಿತ್ತು. ರಾಫ್ಟಿಂಗ್ಸ್ ಅದೆಲ್ಲ ಆಡೋಷ್ಟೊತ್ತಲ್ಲಿ ಅಲ್ಲಿ ತುಂಬ ರಶ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಗ ಬೇಗ ಫ್ರೆಶ್ ಅಪ್ ಆಗಿ ವಿ ವೆಂಟ್ ಫಾರ್ ಆ್ಯಕ್ಟಿವಿಟೀಸ್.
ಮೂತಿ ಓದ್ಕೊಬಿಟ್ಟಿದೆ. ಏನಾಯ್ತು? ನೀನು ಬಂದೆ. ನಾನು ಬೈದೇ ಇಲ್ಲ. ಲಾಕ್ ಮಾಡಿದ್ದಾರೆ ಅವರು. ಮೊಟ್ಟೆ ಕೊಟ್ಟಿಲ್ಲ ಅಂತ ಅದು ಮಾಡಿರೋದು. ಮೊಟ್ಟೆ ನಂದು ಮಧ್ಯಾಹ್ನ ತಿನ್ನೋಕೆ ಬಾ. वहाँ मल्ला भी ऐसा काट दे पहला लगन का लिंगट लोग गेते ಯಾಕೆ ಚಲ್ದೆ ನೀನು ಯಾವಾಗ ಕೊಡ್ತಿಲ್ಲ ನನಗೆ ಸರಿ ಕುಡಿ ಬಿಡಪ್ಪ. ರೂಮ್ನ ಲಾಕ್ ಮಾಡಿಕೊಂಡು ಆ್ಯಕ್ಟಿವಿಟೀಸ್ ಕಡೆ ಹೋದ್ವಿ. ಇದೇ ಪ್ಲೇಸ್ ರಾಫ್ಟಿಂಗ್, ಕಯಾಕಿಂಗ್, ಝಾಂಬಿಂಗ್, ಜಿಪ್ಲೈನ್ ಆಡೋದಕ್ಕೆ. ಇಲ್ಲಿ ಬರೀ ವಾಟರ್ ಆ್ಯಕ್ಟಿವಿಟೀಸ್ ಆದ್ದರಿಂದ ಫೋನ್ಸ್ ಆರ್ ನಾಟ್ ಅಲೌಡ್. ಸೊ ಬರೀ ನನಗೆ ರಾಫ್ಟಿಂಗ್ ಒಂದೇ ವೀಡಿಯೋ ಸಿಕ್ಕಿದ್ದು, ಬೇರೆ ಆ್ಯಕ್ಟಿವಿಟೀಸ್ದು ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ. ನಿಶ್ಚಿತಾ ಅಂತೂ ತುಂಬ ಹತ್ತಲು ಈ ರಾಫ್ಟಿಂಗಿಗೆ ಹೋಗುವಾಗ ನಾನು ಬರ್ತೀನಿ ಅಂತ. ಯಾಕಂದರೆ ಅವಳು ತುಂಬ ಚಿಕ್ಕವಳು, ಬಿಲೋ ಏಜ್ ಇದ್ದಿರೋದ್ರಿಂದ ಅವಳಿಗೆ ಯಾವುದೂ ವಾಟರ್ ಆ್ಯಕ್ಟಿವಿಟೀಸ್ಗೆ ಇನ್ಕ್ಲೂಡ್ ಮಾಡಲಿಲ್ಲ. ಕಯಾಕಿಲೂ ಮಾಡಿಬಿಡಲಿಲ್ಲ ಅವರು. ಒಂದೇ ಝಾಂಬಿಂಗ್ ಅಂತ ಅಂದರೆ ನಿಶ್ಚಿತಾ ಅದೊಂದೇ ನನಗಂತೂ ಈ ರಾಫ್ಟಿಂಗ್ ಆಡೋದಕ್ಕೆ ತುಂಬ ಭಯ ಆಯಿತು. ಆ್ಯಸ್ ಐ ಆಮ್ ವೆರಿ ಮಚ್ ಅಫ್ರೇಡ್ ಆಫ್ ವಾಟರ್. ಹೆಂಗೋ ಧೈರ್ಯ ಮಾಡಿ ಮಮ್ಮಿ, ನಾನು ನನ್ನ ತಮ್ಮ ನಾವೆಲ್ಲ ಇಲ್ವಾ ಬಾ ಅಂದ್ಬಿಟ್ಟು ದೇ ಟುಕ್ ಮೀ ಅಲಾಂಗ್ ವಿತ್ ದೆಮ್. ಆಮೇಲೆ ರಾಫ್ಟಿಂಗ್ ಮಾಡುವಾಗ ಎಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತಾಯಿದ್ರು, ಹೇಗೆ ನಾವು ಮೂವ್ ಮಾಡಬೇಕು, ಅದೆಲ್ಲ ಹೇಗೆ ಹೋಲ್ಡ್ ಮಾಡಬೇಕು, ಆಮೇಲೆ ವೇವ್ ಜಾಸ್ತಿ ಆದಾಗ ಹೆಂಗೆ ಕುತ್ಕೊಬೇಕು, ಹೆಂಗೆ ಮತ್ತೆ ಗೆಟ್ ಡೌನ್ ಆಗಬೇಕಂತ ಎಲ್ಲ ಇದು ಮಾಡಿದ್ರು. ನನ್ನ ತಂಗಿ ತಮ್ಮ ಇಬ್ಬರೂ ಧುಮುಕಿದ್ರು ವಾಟರಲ್ಲಿ. ಬಟ್ ಐ ಡಿಡ್ಂಟ್. ನಾನು ಹೇಳ್ದಂಗೆ ನನಗೆ ವಾಟರ್ ಫೋಬಿಯಾ ಅನ್ನೋದು ಇನ್ನೂ ಒಂದಿದೆ. So ready to rafting. Hip hip. Hip hip. चलो बोलो काली मैया की. हेलो चेस ಮಾಡಿ ಎಲ್ಲರೂ हेलो चेस ಮಾಡಿ. चलो बोलो काली मैया की. So ready to rafting. हेलो आवाज ಬರ್ತಾ ಇಲ್ಲ. हेलो ready to rafting. चलो let's go forward again. Fast fast. Forward. Okay, stop and get down and look at the photographer. Hello, ಮುಂದ್ಗಡೆ photographer ನ ಫೋಟೋ. Get back, get back, get back. Get back, get back. Hello, stop, stop, stop. Hello, ಒಂದ್ಸಲ ಕ್ಯಾಮ್ರಾ ನೋಡಿ. ಹಲೋ, ಹಿಂದ್ಗಡೆ ಕ್ಯಾಮ್ರಾ ನೋಡಿ. ಚೇರ್ ಅಪ್ ಮಾಡಿ. ಹಲೋ, ಚೇರ್ ಅಪ್ ಗೈಸ್. ಲೆಟ್ಸ್ ಗೆಟ್ ಬ್ಯಾಕ್ ಫಾರ್ವರ್ಡ್ ಅಗೇನ್. ಫಾರ್ವರ್ಡ್. ಹಲೋ, ಗೋಯಿಂಗ್ ಫಾಸ್ಟ್. ಹಲೋ, ಫಾರ್ವರ್ಡ್ ಮಾಡಿ. ಹಲೋ, ಫಾರ್ವರ್ಡ್ ಫಾರ್ವರ್ಡ್ ಫಾರ್ವರ್ಡ್. ಒಂದ್ಸಲ ಹಿಂದ್ಗಡೆ. ಹಲೋ, ಹಿಂದ್ಗಡೆ ನೋಡಿ. ಹಾಯ್ ಮಾಡಿ. ಹಾಯ್. ಫಾರ್ವರ್ಡ್ ಮಾಡಿ. ಫಾರ್ವರ್ಡ್. ಹಲೋ, ಸ್ಟಾಪ್. ಗೆಟ್ ಡೌನ್, ಗೆಟ್ ಡೌನ್. ಹಲೋ, ಗೆಟ್ ಡೌನ್, ಗೆಟ್ ಡೌನ್. Get back, hello, get back, get back. Hello, forward ಮಾಡಿ. Hello, forward, forward, forward. Hello, faster, hello, fast. Fast, fast. Sir, fast ಮಾಡಿರಿ. Sir, ಇನ್ನೊಂದ್ಸಲ ಹೋಗ. ಹಾಯ್ ಮಾಡಿ. So ready my team. Hip hip. Hip hip. Hip hip. Chalo forward, faster, faster. Hello, forward, faster. Forward, forward, forward. Chalo, get down, get down, get down. Let's get back. Hello. Hello, guys. Look at the camera, guys. Hello, cheer up, everyone. Yes, enjoy the ride. Hip, hip. ಆ್ಯಕ್ಟಿವಿಟಿ ಮುಗಿಸ್ಕೊಂಡು ರೆಸಾರ್ಟಿಗೆ ಬರೋಷ್ಟೊತ್ತಲ್ಲಿ ಆಲ್ಮೋಸ್ಟ್ 4 o'clock ಆಗಿತ್ತು. ಲಂಚ್ ಕೂಡ ಮಾಡಿರಲಿಲ್ಲ ನಾವು. ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಲಂಚ್ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟು ಫ್ರೆಶ್ ಅಪ್ ಆಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಆಚೆ ಇಟ್ಟು ಆಮೇಲೆ ಲಂಚ್ಗೆ ಹೋಗಿ. ಆಯ್ತಮ್ಮ, ಎಲ್ಲ ತೊಗೊಂಡ್ರಾ? My phone and my purse. My phone.
ನನ್ನ ಫೋನ್ ಚಲು ಈಗ ಹೇಳಿ ಫೈನಲಿ ಲಂಚ್ಗೆ ನಾನ್ ವೆಜ್ ಮಾಡಿದರು, ಚಿಕನ್. ಸೊ ಲಂಚ್ ಎಲ್ಲ ಮುಗಿಸ್ಕೊಂಡು ಹೋಟೆಲ್ನ ಚೆಕ್ಔಟ್ ಮಾಡಿ ಅಲ್ಲಿಂದ ಹೊರಟ್ವಿ. ಆ್ಯಕ್ಚುಲಿ ನಮಗೆ ಹೋಗುವಾಗ ಟ್ರೈನ್ ಸಿಕ್ಕಿರಲಿಲ್ಲ, ಸೊ ಬಸ್ ಬುಕ್ ಆಗಿತ್ತು ಆಲ್ರೆಡಿ. ಸೊ ನಾವೀಗ ದಾಂಡೇಲಿಯಿಂದ ಮತ್ತೆ ಹುಬ್ಳಿಗೆ ಹೋಗಬೇಕಿತ್ತು ಬಸ್ ಕ್ಯಾಚ್ ಮಾಡೋದಕ್ಕೆ. ಆ್ಯಸ್ ಡ್ಯಾಡಿ ಫ್ರೆಂಡ್ ನಮಗೆ ಪಿಕ್ ಮಾಡಿದ್ದು ಅಲ್ಲಿಂದ. ಸೊ ಅಲ್ಲಿಗೆನೇ ಬಿಡ್ತೀನಿ ಅಂತ ಹೇಳಿದ್ರು. ಸೊ ಅಲ್ಲಿಗೆನೇ ನಾವು ಡ್ರಾಪ್ ಹಾಕಿಸ್ಕೊಂಡ್ವಿ. ಅದಾದಮೇಲೆ ಹೋಗ್ತಾ ಆನ್ ದ ವೇ ಹುಬ್ಳಿಯಲ್ಲೇ ಒಂದು ಬ್ಯೂಟಿಫುಲ್ ದೇವಸ್ಥಾನ ಇದೆ ಅಂತ ಅವ್ರು ಹೇಳಿದರು. ಸೊ ಅಲ್ಲಿ ಸೈಡ್ ವ್ಯೂಸ್ ಅಂದರೆ ಪಾರ್ಕ್ ಇತ್ತು, ಆಮೇಲೆ ಎಷ್ಟೊಂದು ಅನಿಮಲ್ಸ್ನ ಅವರು ಫಾರ್ಮಿಂಗ್ ಟೈಪ್ ಮಾಡಿದ್ರು. ನಾನು ಹೋಗ್ತೀನಪ್ಪ, ಏನಾನ ಮಾಡ್ಕೊ. ಏನು ಮಾಡ್ತೀರಾ ಇವಾಗ ಅದು ರೋಸಲ್ಲಿ? ಇದೇ ಬ್ಯೂಟಿಫುಲ್ ದೇವಸ್ಥಾನ. ಔಟ್ಲುಕ್ಕೆ ಎಷ್ಟು ಚೆನ್ನಾಗಿದೆ, ಬಟ್ ದೇವಸ್ಥಾನದ ಒಳಗಡೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ನಾವು ರೆಸಾರ್ಟಲ್ಲಿ ಚಿಕನ್ ತಿಂದುಬಿಟ್ಟಿದ್ವಿ ಅಂತ. ದೇವಸ್ಥಾನದ ಪಕ್ಕದಲ್ಲೇ ಮಕ್ಕಳಿಗೆ ಒಂದು ಪಾರ್ಕ್ ಇತ್ತು. ಸೊ ಡ್ಯಾಡಿ ಮಿಶಿತನ್ನಲ್ಲಿ ಕರ್ಕೊಂಡೋಗ್ಬಿಟ್ಟು ಸ್ವಿಂಗ್, ಸ್ಲೈಡ್ ಮತ್ತು ತುಂಬ ಬೇರೆ ಬೇರೆ ಆಟಗಳನ್ನು ಇತ್ತು, ಅದನ್ನು ಡ್ಯಾಡಿ ಆಡಿಸ್ತಾಯಿದ್ರು. ನಿಧಾನಕ್ಕೆ ತಳ್ಳಪ್ಪ. ಬೇಡ ಬೇಡ, ಫಾಸ್ಟ್ ಬೇಡ, ನಿಧಾನ ಕುಚಿ ಮಾಡು. ಬೇಡ, ನಿಧಾನಕ್ಕೆ ತಳ್ಳಿ, ಬೇಡ ಜೋರಾಗಿ ತಳ್ಳಿಬಿಡಿ. ಏನಾಗಲ್ಲಮ್ಮ, ಗಟ್ಟಿಗೆ ಇಟ್ಕೋ. ಬಿದ್ದೋಯ್ತಾ? ಅಲ್ಲಿ ಆಟಾಡಾದಮೇಲೆ ಇಲ್ಲಿ ಆ್ಯನಿಮಲ್ಸ್ ಇತ್ತು ಅಂತ ಅಂದ್ಬಿಟ್ಟು ಆ್ಯನಿಮಲ್ಸ್ನ ನೋಡೋಕೆ ಹೋದ್ವಿ. ಸೊ ಬರೀ ಟಾಟಾಯ್ಸ್ ಮತ್ತು ಡೀರ್, ಅದಾದಮೇಲೆ ರ್ಯಾಬಿಟ್, ಇಷ್ಟು ಅನಿಮಲ್ಸ್ ಇತ್ತು. ಸೊ ಮಿಶಿತನ್ನದೆಲ್ಲ ತೋರಿಸ್ಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದ ಆವರಣದಲ್ಲೇ ಕೂತ್ಕೊಂಡು ದೆನ್ ವಿ ಗೆಟ್ ಬ್ಯಾಕ್ ತಿರ್ಗೋ ಬಸ್. ಹಂಗೆ ಒಂಚೂರು ತಿರ್ಗಿ ಈ ಕಡೆ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್.